ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಶೇಷವಾದ ಗುಡ್ ನ್ಯೂಸ್ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಗುಡ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ನುಡಿ 6.5 ಅಪ್ಡೇಟೆಡ್ ವರ್ಷನ್. ಸ್ನೇಹಿತರೆ, ನಾವು ಈ ಹಿಂದೆ ನುಡಿ 6.0 ಯೂಸ್ ಮಾಡ್ತಾ ಇದ್ವಿ. ಆ ನುಡಿ 6.0 ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತೋ, ಏನೆಲ್ಲ ಬಗ್ಸ್ ಇತ್ತೋ ಅದೆಲ್ಲ ಇವಾಗ ನುಡಿ 6.5 ಅಲ್ಲಿ ಸರಿ ಹೋಗಿದೆ ಅಥವಾ ಸಾಲ್ವ್ ಆಗಿದೆ. ಸೊ ಈಗ ಮೊದಲೇದಾಗಿ ಹೇಳೋದಾದ್ರೆ ನುಡಿ 6.0 ನಾವು ಯೂಸ್ ಮಾಡ್ತಿದ್ದಾಗ ಮುಖ್ಯವಾಗಿ ನಾವು ಎರಡು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ. ಅದರಲ್ಲಿ ಮೊದಲೇದ್ ಯಾವ್ದಪ್ಪ ಅಂತಂದ್ರೆ, ನಾವು ನುಡಿ ಓಪನ್ ಮಾಡಿ ಟೈಪಿಂಗ್ ಮಾಡಿದ ನಂತರ ಅಕ್ಷರ ತಪ್ಪಾದ್ಮೇಲೆ ನಾವು ಬ್ಯಾಕ್ ಸ್ಪೇಸ್ ಕೊಟ್ಟೋದನ್ನ ಅಳಿಸ್ತಾ ಇದ್ವಿ. ಸೊ ಅವಾಗ ಬ್ಯಾಕ್ ಸ್ಪೇಸ್ ಕೊಟ್ಟ ನಂತರ ಅಕ್ಷರ ಯಾವ್ದು ಡಿಲೀಟ್ ಆಯ್ತು ಅಂತ ಹೇಳ್ತಾ ಇರ್ಲಿಲ್ಲ. ಇದ್ರ ಜೊತೆಗೆ ಎರಡನೇ ದೊಡ್ಡ ಸಮಸ್ಯೆ ಏನಾಗ್ತಿತ್ತು ಅಂತಂದ್ರೆ, ನುಡಿ ಓಪನ್ ಮಾಡಿದ ನಂತರ 71 ಹಾಟ್ ಕೀ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಹೇಳ್ತಾ ಇತ್ತು. ಸೊ ಈ ಎಲ್ಲ ಸಮಸ್ಯೆಗಳು ಇವಾಗ ನುಡಿ 6.5 ಅಲ್ಲಿ ಸಾಲ್ವ್ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನುಡಿ 6.5 ಅಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಅಂತಂದ್ರೆ ಕನ್ನಡವೂ ಸೇರಿದಂತೆ ತೆಲುಗು, ತಮಿಳು, ಗುಜರಾತಿ, ಹಿಂದಿ, ಪಂಜಾಬಿ ಹೀಗೆ 11 ಭಾಷೆ ಆಡ್ ಮಾಡಿದ್ದಾರೆ ಸ್ನೇಹಿತರೆ. ಒಟ್ಟು ಇವಾಗ ನುಡಿಯಲ್ಲಿ 11 ಭಾಷೆಗಳನ್ನ ನಾವು ಟೈಪ್ ಮಾಡಬಹುದು. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನುಡಿ 6.5 ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಯಾವ ರೀತಿ, ಮತ್ತೆ ಏನೆಲ್ಲ ಬದಲಾವಣೆ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ನುಡಿ 6.5 ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ನುಡಿ 6.5 ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ಆಲ್ರೆಡಿ ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಇದ್ದೀನಿ. ನಾನೀಗ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂ ಫಾರ್ ಮಲ್ಟಿ ನುಡಿ ಸೆಟಪ್ ಅಂತ ಸಿಗುತ್ತೆ, ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ಮಲ್ಟಿ ನುಡಿ ಸೆಟಪ್ ಅಂತ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup multi-NUDI 6.5 dialog license agreement. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಲೈಸೆನ್ಸ್ ಅಗ್ರಿಮೆಂಟ್ ಬಂದಿದೆ. ನಾನು ಇದನ್ನ ಅಗ್ರಿ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. I accept the agreement radio button checked alt plus A. ಸೊ ಫ್ರೆಂಡ್ಸ್, ಮತ್ತೆ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button alt plus N. ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Read the help file edit multi-line read the. ಫ್ರೆಂಡ್ಸ್, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button alt plus B. ಟ್ಯಾಬ್. Next greater button alt plus N. ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. To continue click next. If you would like to select a different folder click browse. Edit selected C. Program files. x86 multi-NUDI 6.5. ಫ್ರೆಂಡ್ಸ್, ಇಲ್ಲಿ ಮತ್ತೆ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button alt plus R. ಬ್ರೌಸ್ ಬೇಡ, ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button alt plus B. ಮತ್ತೆ ಟ್ಯಾಬ್. Next greater button alt plus N. ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. To continue click next. If you would like to select a different folder click browse. Edit selected multi-NUDI 6.5. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button alt plus R. ಬ್ರೌಸ್ ಅದೇ ಬೇಡ, ಮತ್ತೆ ಟ್ಯಾಬ್. Less back button alt plus B. ಮತ್ತೆ ಟ್ಯಾಬ್. Next greater button alt plus N. ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Select the additional tasks you would like set up to perform while installing multi-NUDI 6.5. Then click next. Preview create and desktop shortcut checkbox not checked 2 of 2. ಫ್ರೆಂಡ್ಸ್, ಇದು ಕ್ರಿಯೇಟ್ ಐಕಾನ್ ಆನ್ ಡೆಸ್ಕ್ಟಾಪ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ಚೆಕ್ ಮಾಡ್ಕೊಳ್ಳಿ, ಯಾಕೆಂತಂದ್ರೆ ಇದನ್ನ ಚೆಕ್ ಮಾಡ್ಕೊಂಡ್ರೆ ನಾವು ಡೆಸ್ಕ್ಟಾಪ್ ಇಂದ ನುಡಿ 6.5 ನ ಬೇಗ ಆಕ್ಸೆಸ್ ಮಾಡಬಹುದು. ಓಕೆ, ನಾನೀಗ ಇಲ್ಲಿ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button alt plus B. ಮತ್ತೆ ಟ್ಯಾಬ್. Next greater button alt plus N. ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Install. ಫ್ರೆಂಡ್ಸ್, ಇಲ್ಲಿ ಇನ್ಸ್ಟಾಲ್ ಅಂತ ಒಂದೇ ಒಂದಿದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಟಪ್ ಸ್ಟಾರ್ಟ್ ಆಗುತ್ತೆ. Space pressed. Next greater. Cancel button. 18%, 28%, 38%, 48%, 59%, 69%, 79%, 90%, 100%. Successful installation. Edit multi-line successful installation. ಫ್ರೆಂಡ್ಸ್, ಇವಾಗ ನೋಡಿ 6.5 ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ನಾನಿಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button alt plus N. ನೆಕ್ಸ್ಟ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Finish. Setup has finished installing multi-NUDI 6.5 on your computer. The application may be launched by selecting the installed shortcuts. Click finish to exit setup. Preview. Launch multilingual NUDI 6.5 checkbox checked 1 of 1. ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕ್ ಆಗಿ ನುಡಿ 6.5 ಲಾಂಚ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹಾಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button alt plus B. ಮತ್ತೆ ಟ್ಯಾಬ್. Finish button alt plus F. ಫಿನಿಶ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup unavailable. NUDI edit no degrees 1 dialog C. Windows system 32 shell 32.dll. Edit multi-line blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ನೋಡಿ, ನುಡಿ ಎಂ ಎಡಿಟ್ ಅಂತ ಹೇಳ್ತು. ಇಷ್ಟು ದಿವಸ ನಾವು ನುಡಿ 6.0 ಯೂಸ್ ಮಾಡ್ತಿದ್ದಾಗ ನುಡಿ ಕಡತನಂ ಡಿಗ್ರಿ ಅಂತ ಹೇಳ್ತಾ ಇತ್ತು. ಇವಾಗ ನುಡಿ ಎಂ ಎಡಿಟ್ ಅಂತ ಹೇಳ್ತಾ ಇದೆ. ಅಂದ್ರೆ ನುಡಿ ಮಲ್ಟಿ ಲ್ಯಾಂಗ್ವೇಜ್ ಅಥವಾ ಮಲ್ಟಿ ನುಡಿ ಎಡಿಟ್ ಅಂತ ಹೇಳ್ತಾ ಇದೆ.
ಅಲ್ವಾ. ಸೊ ಈಗ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ ನುಡಿ ಓಪನ್ ಆದ ನಂತರ ನಾವು ವಿಂಡೋಸ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇದು ಡೈರೆಕ್ಟ್ ಆಗಿ ಕನ್ನಡ ಭಾಷೆಗೆ ಸ್ವಿಚ್ ಆಗೋದಿಲ್ಲ. ಸೊ ಇಲ್ಲಿ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಯಾಕೆ ಇದು ಸ್ವಿಚ್ ಆಗೋದಿಲ್ಲ ಅಂತಂದ್ರೆ ನೋಡಿ, ನಾನು ಆಗಲೇ ಹೇಳಿದ್ದೆ, ಇದರಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ನುಡಿ ಅಂದ್ರೆ ಬಹುಭಾಷೆ ಇರತಕ್ಕಂತ ನುಡಿ ಅಪ್ಲಿಕೇಶನ್ ಆಗಿರೋದ್ರಿಂದ ಮೊದಲು ನಾವು ಯಾವ ಭಾಷೆ ಬೇಕೋ ಆ ಭಾಷೆನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇವಾಗ ವಿಂಡೋಸ್ ಮತ್ತೆ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಟಿಫಿಕೇಶನ್ ಏರಿಯಾ ಐಕಾನ್ ಹೋಗೋದಕ್ಕೆ. User promoted notification area toolbar. ಸೊ ಇಲ್ಲಿ ನಾನೀಗ ರೈಟ್ ಅದಕ್ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. Multilingual NUDI 6.5.x button 1 of 9. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಮಲ್ಟಿ ಲ್ಯಾಂಗ್ವೇಜ್ ನುಡಿ .x ಬಟನ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu Multilingual NUDI 6.5.x tooltip. ಸೊ ಫ್ರೆಂಡ್ಸ್ ನಾನಿಲ್ಲಿ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NUDI font diacritic marks N2 of 14. ನೋಡಿ, ಇದು ನುಡಿ ಫಾಂಟ್. ಇದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Restart R4 of 14. ನೋಡಿ, ರೀಸ್ಟಾರ್ಟ್ ಮತ್ತೆ ಡೌನ್ ಆರೋ, Help H6 of 14. ಹೆಲ್ಪ್ ಮತ್ತೆ ಡೌನ್ ಆರೋ, Exit E9 of 14. ಸೊ ಎಕ್ಸಿಟ್ ಮತ್ತೆ ಡೌನ್ ಆರೋ. Language choice sub menu L. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಲ್ಯಾಂಗ್ವೇಜ್ ಚಾಯ್ಸ್ ಸಬ್ ಮೆನು. ಸೊ ನಾನೀಗ ಇಲ್ಲಿ ರೈಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language choice menu Assamese A1 of 11. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಅಸಾಮೀಸ್ ಅಂತಂದ್ರೆ ಈ ನಾನು ಆಗಲೇ ಹೇಳಿದ್ದೆ, ಇಲ್ಲಿ ಒಟ್ಟು 11 ಭಾಷೆಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ನಾನು ಇವಾಗ ಇಲ್ಲಿ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಡೈರೆಕ್ಟ್ ಆಗಿ ಕನ್ನಡಕ್ಕೆ ಸ್ವಿಚ್ ಆಗುತ್ತೆ. C program files exit. ಸೊ ಫ್ರೆಂಡ್ಸ್ ಇವಾಗ ಕನ್ನಡ ಭಾಷೆಗೆ ಸ್ವಿಚ್ ಆಗಿದೆ. ನಾನು ಇವಾಗ ವರ್ಡ್ ಓಪನ್ ಮಾಡಿ ನಿಮ್ಗೆ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಯಥಾ ಪ್ರಕಾರ ಟೈಪಿಂಗ್ ವಿಚಾರದಲ್ಲಿ ಏನು ಚೇಂಜಸ್ ಇಲ್ಲ. ನಾವು ಅಕ್ಷರಗಳನ್ನು ಟೈಪ್ ಮಾಡೋದಕ್ಕೆ ಯಾವ್ಯಾವ ಕೀ ಬಳಸ್ತಾ ಇದೀವೋ ಎಲ್ಲ ಹಾಗೆ ಇದೆ. ಸೊ ಈಗ ನಾನು ಒಂದು ವರ್ಡ್ ಓಪನ್ ಮಾಡ್ತಾ ಇದ್ದೀನಿ. Start window, search W O R Word 2016 app 1 of 1 level 1. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, Word 2016. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ವರ್ಡ್ ಓಪನ್ ಮಾಡೋದಕ್ಕೆ. Document 1 Word Microsoft Word document edit multi-line page 1 section 1 blank. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಓಪನ್ ಆಗಿದೆ. ಇವಾಗ ನೀವು ವಿಂಡೋಸ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಗೆ ಸ್ವಿಚ್ ಆಗುತ್ತೆ. ನಾನು ಇವಾಗ ಕನ್ನಡ ಭಾಷೆಗೆ ಸ್ವಿಚ್ ಆಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಭಾಷೆಗೆ ಸ್ವಿಚ್ ಆಗಿದೆ. ನೋಡಿ, ಇವಾಗ ನಾನಿಲ್ಲಿ ಆನಂದ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಫ್ರೆಂಡ್ಸ್, ನಾನೀಗ ಒಂದು ಪದನ ಬೇಕಂತಾನೆ ತಪ್ಪು ಮಾಡಿ ನಿಮ್ಗೆ ಬ್ಯಾಕ್ ಸ್ಪೇಸ್ ಕೊಟ್ಟು ಅಳಿಸೋದನ್ನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ ಅಕ್ಷರ ತಪ್ಪಾದ ನಂತರ ಅದನ್ನ ಬ್ಯಾಕ್ ಸ್ಪೇಸ್ ಕೊಟ್ಟು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ನಾವು ವಿಂಡೋಸ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡಿ ಇಂಗ್ಲಿಷ್ ಕೀಬೋರ್ಡ್ ಸ್ವಿಚ್ ಆಗಿ ಡಿಲೀಟ್ ಮಾಡಬೇಕಾಗುತ್ತೆ. ಕನ್ನಡ ಕೀಬೋರ್ಡ್ ಇಟ್ಕೊಂಡು ನಾವು ಡಿಲೀಟ್ ಮಾಡಿದ್ರೆ ಯಥಾ ಪ್ರಕಾರವಾಗಿ ಅದು ಡಿಲೀಟ್ ಆಗಿರೋದು ಹೇಳೋದಿಲ್ಲ. ಸೊ ವಿಂಡೋಸ್ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡಿ ಇಂಗ್ಲಿಷ್ ಕೀಬೋರ್ಡ್ ಸ್ವಿಚ್ ಆಗಿ ನೀವು ಕ್ಯಾರೆಕ್ಟರ್ ನ ಡಿಲೀಟ್ ಮಾಡಿದ್ರೆ ಖಂಡಿತವಾಗಿ ಹೇಳುತ್ತೆ. ನಾನು ಇವಾಗ ಇಲ್ಲಿ ಗಣಕಯಂತ್ರ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಅದೇನೋ ತಪ್ಪಾಗಿದೆ. ನೋಡಿ, ಓದಿಸ್ತೀನಿ. Spelling error. ನೋಡಿ, ಗಣಕ ಎಂತೆ ಆಗಿದೆ. ಓಕೆ, ಇದನ್ನ ರ ಮಾಡ್ಬೇಕಪ್ಪ. ಈಗ ಯಾವ ರೀತಿ ಅಂತಂದ್ರೆ ನಾನೀಗ ಒಂದ್ಸಲ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Out of spelling error line feed. ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ನಾನೀಗ ತಪ್ಪಾಗಿದ್ದ ಸರಿ ಮಾಡಿದ್ದೀನಿ, ಓದಿಸ್ತೀನಿ. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ತಪ್ಪಾಗಿರೋ ಆಗ್ತಕ್ಕಂಥ ಅಕ್ಷರಗಳನ್ನ ನಾವು ಬ್ಯಾಕ್ ಸ್ಪೇಸ್ ಕೊಟ್ರೆ ಮುಂಚೆ ಹೇಳ್ತಾ ಇರಲಿಲ್ಲ, ಈಗ ಪ್ರತಿಯೊಂದು ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.